ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿಮನ್ ಕವಿತಾ. ಇವತ್ತು ನಾವು ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಸ್ವಲ್ಪ ಬೇಜಾರಾಗ್ತಾಯಿದ್ದೆ. ಏನಂತ ಹೇಳಿದ್ರೆ, ನನ್ನ ಮಗನಿಗೆ 9ನೇ ತಿಂಗಳದ್ದು ಇಂಜೆಕ್ಷನ್ ಇದೆ ಗೈಸ್. ಸೊ ಹಾಗಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಫೈನಲಿ ನಾವು ಬಂದು ತಲುಪಿದ್ವಿ ಗೈಸ್. ನೋಡಿ, ವೆಯ್ಟ್ ಮಾಡ್ತಾ ಇದ್ದೀವಿ ಸಿಸ್ಟರ್ ಬರಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ 14ನೇ ಡೇಟಿಗೆ ಇಂಜೆಕ್ಷನ್ ಇತ್ತು. ಬಟ್ ಏನಂತ ಹೇಳಿದ್ರೆ, ನಾವೊಂದು ವ್ಲಾಗ್ ಹಾಕಿದ್ದಲ್ವಾ, ಕೃಷ್ಣದ್ದು ಮೆರವಣಿಗೆಗೆ ನಮ್ಮ ಮಗನ ಕೃಷ್ಣನಾಗಿ ರೆಡಿ ಮಾಡಿರೋದು ನಾವು ವ್ಲಾಗ್ ಹಾಕಿದ್ದಲ್ವಾ. ಸೊ ಅದಕ್ಕೆ ಆ ದಿವಸ ನಮಗೆ ಮಗುಗೆ ಇಂಜೆಕ್ಷನ್ ಇತ್ತು. ಬಟ್ ಫಸ್ಟ್ ಟೈಮ್ ಅಲ್ವಾ ನಮ್ಮ ಮಗನ ಈಗ ಒಂದು ಕೃಷ್ಣನಾಗಿ ರೆಡಿ ಮಾಡೋದು. ಅದಕ್ಕೆ ನಾವು ಆವತ್ತಿನ ಇಂಜೆಕ್ಷನ್ ನಾವು ಕ್ಯಾನ್ಸಲ್ ಮಾಡಿದ್ವಿ. ಆವಾಗ ಅಂಗನವಾಡಿ ಟೀಚರ್ ಮತ್ತು ಸಿಸ್ಟರ್ ಅವರು ಹೇಳಿದ್ರು, 14ನೇ ಡೇಟಿಗೆ ಎಲ್ಲಾದರೂ ಮಿಸ್ ಆದರೆ ಇಂಜೆಕ್ಷನ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ 20ನೇ ಡೇಟಿಗೆ ಅಂಗನವಾಡಿಯಲ್ಲಿ ಒಂದು ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ಅಪ್ಪ, ನನ್ನ ಮಗ ನೋಡಿ ಹೆಂಗೆ ಕಿರ್ಚ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು 20ನೇ ಡೇಟಿಗೆ ಮಾಡಿಸ್ಕೊಳ್ಳೋಣ, ಇವಾಗ ಕೃಷ್ಣನಾಗಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು 14ನೇ ಡೇಟಿಗೆ ಇರೋ ಇಂಜೆಕ್ಷನ್ನ ನಾವು ಕ್ಯಾನ್ಸಲ್ ಮಾಡಿ 20ನೇ ಡೇಟಿಗೆ ಇವತ್ತು ನಾವು ಬಂದಿದ್ವಿ ಗೈಸ್. ನನ್ನ ಮಗ ನೋಡಿ ಎಷ್ಟು ಮುದ್ದಾಗಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾವು ಇವಾಗ ಸಿಸ್ಟರ್ ಬರಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರು 12 ಗಂಟೆಗೆ ಬರ್ತೀವಿ, 1 ಗಂಟೆ ತನಕ ಇದೆ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ನಾವು 11ವರೆಗೇ ರೆಡಿಯೆಲ್ಲ ಆಗಿ ಮೊದಲೇ ನಾವು ಬಂದು ಕೂತ್ಕೊಂಡಿದ್ವಿ ಗೈಸ್. ನೋಡಿದ್ರೆ ಮಧ್ಯಾಹ್ನ 1 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ. ಮತ್ತು ಏನು ಗೊತ್ತಾ ಗೈಸ್, ಪಾಪ ಮಕ್ಕಳಿಗೆ ಇಂಜೆಕ್ಷನ್ ಚುಚ್ಚಿದ ಮೇಲೆ ಜ್ವರ ಎಲ್ಲ ಇರುತ್ತೆ ಅಲ್ಲ. ಸೊ 9ನೇ ತಿಂಗಳಿಗೆ ಇಂಜೆಕ್ಷನ್ ನೋವೇನೂ ಆಗಲ್ಲ. ಇಂಜೆಕ್ಷನ್ ಮಾಡಬೇಕಾದ್ರೆ ನೋವಾಗುತ್ತೆ, ಮತ್ತೆ ನೋವಾಗಲ್ಲ ಅಂತ ಹೇಳಿದ್ರು. ಬನ್ನಿ ಹೇಗಿರ್ತಾನೆ ಅಂತ ತೋರಿಸ್ತೀನಿ. ಫೈನಲಿ ಮಗನಿಗೆ ಇಂಜೆಕ್ಷನ್ ಎಲ್ಲ ಆಯಿತು ಗೈಸ್. ಪಾಪ ಅವನು ಹತ್ಬಿಟ್ಟು ನೋಡಿ ಹಂಗೇ ಮಲ್ಕೊಂಡಾಯ್ತಾ. 3 ಇಂಜೆಕ್ಷನ್ ಗೈಸ್. 9ನೇ ತಿಂಗಳಿಗೆ 2 ಕೈಗೆ ಇಂಜೆಕ್ಷನ್ ಮತ್ತು ಕಾಲಿಗೆ ಇದೆ. ಸೊ ಹಾಗೆ ನೋಡಿ ನನ್ನ ಮಗ ನೋಡಿ ಅಲ್ಲಿ ಹತ್ಕೊಂಡು ಪಾಪ ನೋಡಿ ಹೆಂಗೆ. ಪಾಪ ಅವನು ಇವತ್ತು ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದವನು. ಗೊತ್ತಿಲ್ಲ, 9ನೇ ತಿಂಗಳಿಗೆ ಇಂಜೆಕ್ಷನ್ದು ನೋವು ಏನು ಇರಲ್ಲ ಅಂತ ಹೇಳಿದ್ರು. ಇಂಜೆಕ್ಷನ್ ಮಾಡಬೇಕಾದ್ರೆ ನೋವು ಅಂತ ಹೇಳಿದ್ರು. ಸೊ ಅವನು ಎದ್ಮೇಲೆ ಗೊತ್ತಾಗುತ್ತೆ ನಮ್ಮ ಮಗ ಹೇಗಿರ್ತಾನೆ ಏನು ಅಂತ ಹೇಳ್ಬಿಟ್ಟು. ಸೊ ನೋಡಿ, ನಮ್ಮ ಮಗ ಇವಾಗ ಇಂಜೆಕ್ಷನ್ ಚುಚ್ಚಿ ಅಲ್ಲಿಂದ ಬಂದು ಅಲ್ಲೇ ಮಲ್ಕೊಂಡ. ಮತ್ತು ನಾವು ಕರ್ಕೊಂಬಂದು ಹಂಗೇ ಮಲಗಿಸಿದ್ವಿ ಆಯಿತಾ. ಸೊ ಬೇರೆ ನಮ್ಮ ಹಸ್ಬೆಂಡದ್ದು ಅಕ್ಕನ ಮಕ್ಕಳು ಎಲ್ಲ ಇದ್ದಾರೆ. ಅವ್ರು ಬೇರೆ ನನ್ನ ಮಗನ ಹಾಗಾಗಿ ಎತ್ಕೊಳ್ತಾರೆ. ಸೊ ಅವ್ರಿಗೆ ಹೇಳಿದ್ವಿ, ಮಗನಿಗೆ ಇವತ್ತು ಇಂಜೆಕ್ಷನ್ ಮಾಡಿದ್ದು ಕೈ ನೋವೆಲ್ಲ ಇರುತ್ತೆ. ಸೊ ಮಗನ ಎತ್ಕೊಳ್ಬೇಕಂತ ನೋಡಿ ಎತ್ಕೊಳ್ಬೇಕು ಅಂತ ಹೇಳಿದ್ವಿ. ಹಾಗೆಯೇ ಫೈನಲಿ ನೋಡಿ ನನ್ನ ಮಗ ಎದ್ದಾಗ ನೋಡಿ ಫುಲ್ಲು ಮೂಡ್ ಆಫ್ ಆಯಿತು ಅವನಿಗೆ. ತುಂಬ ಸೈಲೆಂಟಾಗಿ, ಇಲ್ಲಾಂದರೆ ಎದ್ದ ತಕ್ಷಣ ಕೆಳಗೆ ಬಿಟ್ಟರೆ ಆಟ ಆಡ್ತಾನೆ. ಬಟ್ ಇವತ್ತು ಕೆಳಗೇ ಇರ್ತಾಯಿದ್ದಿಲ್ಲ. ಹಾಗೆಯೇ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.